ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾಳೆಯಿಂದ ಅಂದರೆ ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಆರಂಭವಾಗಲಿದೆ. ಶ್ರಾವಣ ಮಾಸದಲ್ಲಿ ಈ 5 ಕೆಲಸಗಳನ್ನು ತಪ್ಪದೆ ಮಾಡಿದರೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ಬಡತನದ ವಾತಾವರಣ ದೂರವಾಗಿ ಅದೃಷ್ಟ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿ ಹೆಚ್ಚಾಗಲು ಸಹಾಯ ಮಾಡುವ ಈ ಪ್ರಮುಖ 5 ಕೆಲಸಗಳು ಯಾವುವು? ಹಾಗೆಯೇ ಈ ಪವಿತ್ರ ಮಾಸದಲ್ಲಿ ಯಾವ ಮಾತುಗಳನ್ನು ಹೇಳಬಾರದು? ಇವೆಲ್ಲವನ್ನು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶ್ರಾವಣ ಮಾಸವು ಭಗವಾನ್ ವಿಷ್ಣು ಮತ್ತು ಶ್ರೀ ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಎಂದು ಧಾರ್ಮಿಕ ನಂಬಿಕೆ ಇದೆ. ಈ ಮಾಸದ ಸೋಮವಾರ, ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರಗಳಿಗೆ ವಿಶೇಷ ಮಹತ್ವವಿದೆ. ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡುವುದು, ಸೋಮವಾರ ಶಿವನ ಆರಾಧನೆ ಮಾಡುವುದು, ಮಂಗಳವಾರ ಗೌರಿ ದೇವಿಯ ಆರಾಧನೆ ಮಾಡುವುದು ಮತ್ತು ಶನಿವಾರ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡುವುದು ಶುಭಕರ ಎಂದು ನಂಬಲಾಗಿದೆ. ಈ ಮಾಸದಲ್ಲಿ ಭಕ್ತಿಯಿಂದ ಮಾಡುವ ಪೂಜೆ, ವ್ರತ ಮತ್ತು ದಾನಗಳಿಗೆ ವಿಶೇಷ ಪುಣ್ಯ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಶ್ರೀ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮಗೂ ಸಿಗಬೇಕು ಎಂದು ನೀವು ಬಯಸುತ್ತಿದ್ದರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಂಪೂರ್ಣ ವಿಡಿಯೋವನ್ನು ನೋಡಿ. ಮೊದಲನೆಯದಾಗಿ ಮನೆಯನ್ನು ಸ್ವಚ್ಛವಾಗಿಡಿ. ಶ್ರಾವಣ ಮಾಸ ಆರಂಭವಾಗುವ ಮುನ್ನ ಮನೆಯಲ್ಲಿರುವ ಕೆಲಸಕ್ಕೆ ಬಾರದ, ಹಾಳಾದ, ಮುರಿದ ಅಥವಾ ಕೆಟ್ಟು ಹೋದ ವಸ್ತುಗಳನ್ನು ವಿಂಗಡಿಸಿ ಮನೆಯಿಂದ ಹೊರಗೆ ಹಾಕಿ. ಹಾಳಾದ ಪೊರಕೆ, ಹಳೆಯ ಚಪ್ಪಲಿ, ಶೂ, ಹರಿದ ಬಟ್ಟೆಗಳು, ಮುರಿದ ವಸ್ತು ಮತ್ತು ಅನಗತ್ಯ ಸಾಮಗ್ರಿಗಳನ್ನು ಮನೆಯಲ್ಲಿ ಹಾಗೆಯೇ ಇಟ್ಟುಕೊಳ್ಳಬೇಡಿ. ಧಾರ್ಮಿಕ ನಂಬಿಕೆಯ ಪ್ರಕಾರ ಮನೆಯನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದರಿಂದ ಸಕಾರಾತ್ಮಕ ವಾತಾವರಣ ಹೆಚ್ಚುತ್ತದೆ. ಶ್ರಾವಣ ಮಾಸದ ಮೊದಲ ದಿನವಾದ ಆಗಸ್ಟ್ 13 ಗುರುವಾರದಂದು ಮನೆಯ ಅಂಗಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಮುಖ್ಯ ಬಾಗಿಲಿಗೆ ಅರಿಶಿನ, ಕುಂಕುಮ ಇಟ್ಟು ಸುಂದರವಾದ ರಂಗೋಲಿ ಹಾಕಿ. ಮುಖ್ಯ ದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬಹುದು. ರಂಗೋಲಿ ಹಾಕುವಾಗ ಅಕ್ಕಿ ಹಿಟ್ಟನ್ನು ಬಳಸುವುದು ಕೂಡ ನಮ್ಮ ಸಂಪ್ರದಾಯದಲ್ಲಿ ಶುಭಕರವೆಂದು ಪರಿಗಣಿಸಲಾಗಿದೆ. ಹೀಗೆ ಮಾಡುವ ಮೂಲಕ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವನ್ನು ಮನೆಗೆ ಸ್ವಾಗತಿಸುವ ಭಾವನೆಯಿಂದ ಪೂಜೆ ಮಾಡಬಹುದು. ಎರಡನೆಯದು ದೀಪಾರಾಧನೆ. ಶ್ರಾವಣ ಮಾಸದಲ್ಲಿ ಪ್ರತಿದಿನ ದೀಪ ಬೆಳಗಿಸುವುದು ಅತ್ಯಂತ ಶುಭಕರ ಎಂದು ನಂಬಲಾಗಿದೆ. ಪ್ರತಿದಿನ ಸಾಧ್ಯವಾಗದಿದ್ದರೆ ಕನಿಷ್ಠ ಶ್ರಾವಣ ಸೋಮವಾರ, ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರದಂದು ಮನೆಯಲ್ಲಿ ದೀಪಾರಾಧನೆ ಮಾಡಿ. ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿ. ದೀಪವು ಮನೆಯ ಅಂಧಕಾರವನ್ನು ಮಾತ್ರವಲ್ಲ, ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುವ ಸಂಕೇತವಾಗಿದೆ. ಈ ಮಾಸದಲ್ಲಿ ಮಣ್ಣಿನ ದೀಪಗಳನ್ನು ಹಚ್ಚುವುದಕ್ಕೂ ವಿಶೇಷ ಮಹತ್ವವಿದೆ. ದೀಪಾರಾಧನೆ ಮಾಡುವಾಗ ಚಿಟಿಕೆಯಷ್ಟು ಪಚ್ಚ ಕರ್ಪೂರವನ್ನು ಬಳಸಬಹುದು. ಆದರೆ ದೀಪಕ್ಕೆ ಯಾವುದೇ ವಸ್ತುವನ್ನು ಹಾಕುವಾಗ ಸುರಕ್ಷತೆಯನ್ನು ಗಮನಿಸಿ. ಮೂರನೆಯದು ಶುಕ್ರವಾರ, ಮಹಾಲಕ್ಷ್ಮಿಯ ಆರಾಧನೆ. ಶ್ರಾವಣ ಶುಕ್ರವಾರಗಳು ಶ್ರೀ ಮಹಾಲಕ್ಷ್ಮಿ ದೇವಿಯ ಆರಾಧನೆಗೆ ವಿಶೇಷವಾದ ದಿನಗಳೆಂದು ನಂಬಲಾಗಿದೆ. ಶುಕ್ರವಾರದಂದು ಮನೆಯಲ್ಲಿ ಹಾಲನ್ನು ಉಕ್ಕಿಸಿ ಪರಮಾನ್ನ ಅಥವಾ ಸಿಹಿ ನೈವೇದ್ಯವನ್ನು ತಯಾರಿಸಿ ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಬಹುದು. ಗುಲಾಬಿ ಹೂವು ಅಥವಾ ತಾವರೆ ಹೂವಿನಿಂದ ದೇವಿಯನ್ನು ಪೂಜಿಸಬಹುದು. ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಫೋಟೋ ಅಥವಾ ವಿಗ್ರಹ ಇಲ್ಲದಿದ್ದರೆ ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ದೇವಿಯ ಚಿತ್ರವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬಹುದು. ಶ್ರಾವಣ ಶುಕ್ರವಾರದಂದು ಮುತ್ತೈದೆಯರನ್ನು ಮನೆಗೆ ಕರೆಸಿ ಅರಿಶಿನ, ಕುಂಕುಮ, ಬಳೆ ಮತ್ತು ತಾಂಬೂಲವನ್ನು ನೀಡಿ ಆಶೀರ್ವಾದ ಪಡೆಯುವ ಸಂಪ್ರದಾಯವೂ ಇದೆ. ತಾಂಬೂಲದೊಂದಿಗೆ ₹1 ನಾಣ್ಯವನ್ನು ಇಡುವ ಸಂಪ್ರದಾಯವು ಕೆಲವು ಮನೆಗಳಲ್ಲಿದೆ. ನಾಲ್ಕನೆಯದು ಮಹಿಳೆಯರು ಸೌಭಾಗ್ಯದ ಸಂಕೇತಗಳನ್ನು ಧರಿಸಿ. ಶ್ರಾವಣ ಮಾಸದ ಮೊದಲ ದಿನ ಹಾಗೂ ಶುಕ್ರವಾರಗಳಂದು ಮನೆಯ ಸ್ತ್ರೀಯರು ಅರಿಶಿನ, ಕುಂಕುಮ, ಬಳೆ ಮತ್ತು ಹೂವನ್ನು ಧರಿಸಿ ಭಕ್ತಿಯಿಂದ ದೇವಿಗೆ ಆರಾಧನೆ ಮಾಡುವುದು ಶುಭಕರವೆಂದು ನಂಬಲಾಗಿದೆ. ಇದು ಸೌಭಾಗ್ಯ ಮತ್ತು ಮಂಗಳಕರ ಸಂಕೇತವಾಗಿದೆ. ಆದರೆ ಮುಖ್ಯವಾಗಿ ನೆನಪಿನಲ್ಲಿಡಬೇಕೇನೆಂದರೆ ಇವುಗಳು ನಮ್ಮ ಸಂಪ್ರದಾಯ ಮತ್ತು ನಂಬಿಕೆಗಳ ಭಾಗವಾಗಿದೆ. ಭಕ್ತಿಯಿಂದ, ಸಂತೋಷದಿಂದ ಆಚರಿಸುವುದು ಮುಖ್ಯ.
ಐದನೆಯದು ದಾನ, ಪೂಜೆ ಮತ್ತು ಸೇವೆ. ಶ್ರಾವಣ ಮಾಸದಲ್ಲಿ ಸಾಧ್ಯವಾದಷ್ಟು ದಾನ ಧರ್ಮ ಮಾಡುವುದು, ದೇವರ ಆರಾಧನೆ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಗೋಶಾಲೆಗೆ ಹೋಗಲು ಸಾಧ್ಯವಿದ್ದರೆ ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ನೀಡಬಹುದು. ಮನೆಯಲ್ಲಿ ಹಸು ಇದ್ದರೆ ನಿಮ್ಮ ಕೈಯಿಂದಲೇ ಆಹಾರ ನೀಡಬಹುದು. ಶ್ರಾವಣ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ತೆರಳಿ ಶುದ್ಧ ಗಂಗಾಜಲದಿಂದ ಅಭಿಷೇಕ ಮಾಡಬಹುದು. ಆರೋಗ್ಯ ಮತ್ತು ನೆಮ್ಮದಿಗಾಗಿ ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಬಹುದು. ಹೊಸದಾಗಿ ಮದುವೆಯಾದವರು ಶ್ರಾವಣ ಮಂಗಳವಾರದಂದು ಮಂಗಳ ಗೌರಿ ವ್ರತವನ್ನು ಭಕ್ತಿಯಿಂದ ಆಚರಿಸುವ ಸಂಪ್ರದಾಯವಿದೆ. ಶನಿ ಸಂಬಂಧಿತ ತೊಂದರೆಗಳಿವೆ ಎಂದು ನಂಬುವವರು ಶ್ರಾವಣ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥಿಸಬಹುದು. ಶ್ರಾವಣ ಮಾಸದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಾಮಾಕ್ಷಿ ದೀಪವನ್ನು ಬೆಳಗಿಸುವ ಸಂಪ್ರದಾಯವು ಕೆಲವು ಮನೆಗಳಲ್ಲಿದೆ. ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬಹುದು. ಸಾಲದ ಸಮಸ್ಯೆ ಇರುವವರು 108 ಏಲಕ್ಕಿಗಳ ಮಾಲೆಯನ್ನು ತಯಾರಿಸಿ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸುವ ಆಚರಣೆಯು ಕೆಲವು ಕಡೆಗಳಲ್ಲಿ ಕಂಡುಬರುತ್ತದೆ. ಇಂತಹ ಆಚರಣೆಗಳನ್ನು ಭಕ್ತಿಯ ಸಂಕೇತವಾಗಿ ಮಾಡಬಹುದು. ಆದರೆ ಹಣಕಾಸಿನ ಸಮಸ್ಯೆಗಳಿಗೆ ಪೂಜೆಯ ಜೊತೆಗೆ ಸರಿಯಾದ ಹಣಕಾಸಿನ ಯೋಜನೆ ಮತ್ತು ಉಳಿತಾಯವು ಬಹಳ ಮುಖ್ಯ. ಪತಿ ಪತ್ನಿ ಇಬ್ಬರೂ ಸೇರಿ ಶ್ರಾವಣ ಮಾಸದಲ್ಲಿ ಉಳಿತಾಯದ ಸಂಕಲ್ಪ ಮಾಡಬಹುದು. ಮನೆಯಲ್ಲಿ ದೇವರ ಕೋಣೆಯಲ್ಲಿ ಉಳಿತಾಯದ ಡಬ್ಬೆಯನ್ನು ಇಟ್ಟು ಸಾಧ್ಯವಾದಷ್ಟು ಹಣವನ್ನು ನಿಯಮಿತವಾಗಿ ಉಳಿಸುವ ಅಭ್ಯಾಸವನ್ನು ಪ್ರಾರಂಭಿಸುವುದು. ಇದು ದೇವರ ಭಕ್ತಿಯ ಜೊತೆಗೆ ಉತ್ತಮ ಆರ್ಥಿಕ ಶಿಸ್ತನ್ನು ಬೆಳೆಸುತ್ತದೆ. ಶ್ರಾವಣ ಮಾಸದ ದಿನಗಳಲ್ಲಿ ದೇವರ ಕೋಣೆಯಲ್ಲಿ ನೀರು ತುಂಬಿದ ಚಿಕ್ಕ ಪಾತ್ರೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡುವ ಸಂಪ್ರದಾಯವು ಕೆಲವು ಮನೆಗಳಲ್ಲಿದೆ. ಆದರೆ ನೀರನ್ನು ಪ್ರತಿದಿನ ಬದಲಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಈ ಮಾಸದಲ್ಲಿ ಮಾಡಬಾರದ ಕೆಲಸಗಳು. ಶ್ರಾವಣ ಮಾಸದಲ್ಲಿ ಕೆಲವು ಕುಟುಂಬಗಳು ತಮ್ಮ ಸಂಪ್ರದಾಯದ ಪ್ರಕಾರ ಕೆಲವು ನಿಯಮಗಳನ್ನು ಪಾಲಿಸುತ್ತವೆ. ಮಂಗಳವಾರ ಮತ್ತು ಶುಕ್ರವಾರದಂದು ಕೂದಲು ಅಥವಾ ಉಗುರನ್ನು ಕತ್ತರಿಸಬಾರದು ಎಂಬ ಆಚರಣೆಗಳು ಕೆಲವು ಮನೆಗಳಲ್ಲಿದೆ. ಅಗತ್ಯವಿಲ್ಲದ ಪ್ರಯಾಣಗಳನ್ನು ಕಡಿಮೆ ಮಾಡುವುದು, ಮಳೆಗಾಲದಲ್ಲಿ ಸುರಕ್ಷತೆಯನ್ನು ಗಮನಿಸುವುದು ಮತ್ತು ಗಿಡಮರಗಳ ನಡುವೆ ಅನಗತ್ಯವಾಗಿ ಹೋಗದಿರುವುದು ಉತ್ತಮ. ವಾರಕ್ಕೆ ಒಂದು ಬಾರಿಯಾದರೂ ಉಪ್ಪು ಮತ್ತು ಅರಿಶಿನವನ್ನು ಬೆರೆಸಿದ ನೀರಿನಿಂದ ನೆಲವನ್ನು ಒರೆಸುವುದು ಮನೆಯ ಸ್ವಚ್ಛತೆಗೆ ಸಹಾಯಕವಾಗಬಹುದು. ಮತ್ತು ಅತ್ಯಂತ ಮುಖ್ಯವಾಗಿ ಈ ಪವಿತ್ರ ಮಾಸದಲ್ಲಿ ಯಾರನ್ನು ನಿಂದಿಸಬೇಡಿ, ಕೆಟ್ಟ ಮಾತುಗಳನ್ನು ಆಡಬೇಡಿ, ಸುಳ್ಳು ಹೇಳಬೇಡಿ, ಜಗಳ ಮಾಡಬೇಡಿ, ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ. ನನ್ನಿಂದ ಏನೂ ಆಗುವುದಿಲ್ಲ, ನಮ್ಮ ಮನೆಯಲ್ಲಿ ಯಾವಾಗಲೂ ಬಡತನವೇ, ನನಗೆ ಅದೃಷ್ಟವೇ ಇಲ್ಲ ಎಂಬ ನಕಾರಾತ್ಮಕ ಮಾತುಗಳನ್ನು ಪದೇ ಪದೇ ಹೇಳುವುದನ್ನು ತಪ್ಪಿಸಿ. ನಮ್ಮ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಮಾತುಗಳನ್ನು ಮಾತನಾಡಿ, ದೇವರ ನಾಮ ಸ್ಮರಣೆ ಮಾಡಿ, ಮೌನವನ್ನು ಪಾಲಿಸಿ, ಸಾಧ್ಯವಾದರೆ ಉಪವಾಸ ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಿ, ದಾನ ಮಾಡಿ, ಅಗತ್ಯವಿರುವವರಿಗೆ ಸಹಾಯ ಮಾಡಿ ಮತ್ತು ಯಾರಿಗೂ ಅನಗತ್ಯವಾಗಿ ಸಾಲ ಕೊಡಬೇಡಿ. ಹಾಗೆಯೇ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಸಾಲವನ್ನು ಇತರರಿಗೆ ನೀಡುವುದನ್ನು ತಪ್ಪಿಸಿ. ಶ್ರಾವಣ ಮಾಸವು ಕೇವಲ ಪೂಜೆ ಮಾಡುವ ಮಾಸವಲ್ಲ, ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುವ, ಮನೆಯ ವಾತಾವರಣ ಸ್ವಚ್ಛವಾಗಿಡುವ, ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವ ಮತ್ತು ದೇವರ ಮೇಲೆ ಭಕ್ತಿ ಹೆಚ್ಚಿಸಿಕೊಳ್ಳುವ ಪವಿತ್ರ ಸಮಯವೂ ಹೌದು. ಈ ಶ್ರಾವಣ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಹಾಗೂ ಶ್ರೀ ವಿಷ್ಣುವಿನ ಅನುಗ್ರಹ, ಶಿವನ ಆಶೀರ್ವಾದ ಮತ್ತು ಗೌರಿ ದೇವಿಯ ಕರುಣೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿ ತುಂಬಿರಲಿ ಎಂದು ಪ್ರಾರ್ಥಿಸೋಣ. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ದೊರೆಯಲಿ. ನಿಮ್ಮ ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ ಯಾವ ರೀತಿಯ ವಿಶೇಷ ಅಥವಾ ಸಂಪ್ರದಾಯಗಳನ್ನು ಮಾಡುತ್ತೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ.